ಇಷ್ಟು ದಿನ ನಾನು ಮಾಡಿರುವಂಥ ಎಲ್ಲ ಫುಡ್ ವ್ಲಾಗ್ಗೆ ತುಂಬ ಜನ ರಿಪ್ಲೈ ಮಾಡಿದ್ದೀರಾ. ಸೊ ಅದಕ್ಕಾಗಿ ಆ ಇನ್ಸ್ಪಿರೇಷನಿಂದ ಇನ್ನಷ್ಟು ವಿಡಿಯೋ ಮಾಡಬೇಕು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಇದೊಂದು ಡಿಫ್ರೆಂಟಾಗಿರೋ ಸಲಾಡ್ನ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಡ್ರೈ ಫ್ರೂಟ್ಸು ಮತ್ತು ವೆಜಿಟೇಬಲ್ಸಿಂದ ಸಲಾಡ್ ತಯಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೆಲವೇ ಇಂಗ್ರೀಡಿಯೆಂಟ್ಸ್ ಮನೇಲಿ ಏನು ಬಳಸ್ತೀವಿ ಅದು ಎಲ್ಲ ತರಹದ ಟೇಸ್ಟ್ ನಿಮಗೆ ಸಿಕ್ಕತ್ತೆ. ತುಂಬ ಹೆಲ್ದಿಯಾಗಿರುತ್ತೆ. ಇದೊಂದು ವಿಶೇಷ ಈ ಕಾಲದಲ್ಲಿ. ಯಾಕೆಂತ ಹೇಳಿದರೆ ಈ ಕಾಲದಲ್ಲಿ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರಂತೆ, ನಿಮ್ಗೆ ಏನೇನು ತಿನ್ನಬೇಕು ಅನಿಸುತ್ತೆ ಎಲ್ಲ ಥರದ್ದು ತಿಂದುಬಿಡಿ, ಯಾಕಂದರೆ ಅಷ್ಟು ಹಸಿವಾಗ್ತಾ ಇರುತ್ತೆ ಅಂತ ಹೇಳಿ. ಚಳಿಗಾಲ ತುಂಬ ಹಸಿವಾಗುವಂತಹ ಕಾಲ. ಸೊ ಹಾಗಾಗಿ ಏನಾದರೂ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬರೀ ಬಿಸಿದೇ ತಿಂದು ಅಥವಾ ರೈಸೇ ತಿಂದು ಅಥವಾ ಹೊರಗಡೆ ಹೋಟೆಲ್ ಊಟನೇ ತಿಂದು ಯಾರಿಗೆಲ್ಲ ಬೇಜಾರಾಗಿರುತ್ತೆ. ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಳ್ಬೋದು ಅಥವಾ ಮಕ್ಳಿಗೆ ಮಾಡ್ಬೋದು ಅಂದರೆ ಈ ಥರ ಮಾಡ್ಬೋದು. ನೋಡಿ, ನಾನೀಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ನಿಮಗೆ ಒಂದು ಫೋಟೋದಲ್ಲಿ ತೋರಿಸ್ಬಿಟ್ಟಿದ್ದೀನಿ ಏನೇನು ಬೇಕಾಗುತ್ತೆ ಇದಕ್ಕೆ ಅಂತ ಹೇಳಿಬಿಟ್ಟು. ಸೊ ಈಗ ಆಲ್ರೆಡಿ ನೋಡಿಬಿಟ್ಟಿದ್ದೀರಾ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ, ತಯಾರು ಮಾಡ್ಕೊಂಡಿದ್ದೀನಿ ಅಂತ. ಮೊದಲು ನಾನು ಸೌತೆಕಾಯಿನ ಹಾಕ್ಕೊಳ್ತೀನಿ. ಇದು ತುಂಬ ವಾಟರಿ ಕಂಟೆಂಟ್ ಇರುತ್ತೆ. ಹಾಗೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಬೀಟ್ರೂಟ್ ಜ್ಯೂಸನ್ನ ಬೆಳಗ್ಗೆ ಕುಡಿಯೋರನ್ನ ನೋಡೇ ಇರ್ತೀರ ನೀವು. ಸೊ ಫಸ್ಟ್ ಮಿಕ್ಸ್ ಮಾಡಬೇಕಾದ್ರೆ ಒಂದು ಟ್ರಿಕ್ಸನ್ನು ಉಪಯೋಗಿಸ್ಬೇಕು. ಏನೇನೇ ಹಾಕಿದ್ರೂ ಕೂಡ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಬೇಕು. ಆಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಒಟ್ಟಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋಕ್ಕೋದ್ರೆ ಅಷ್ಟು ಟೇಸ್ಟ್ ಅಂತ ಬರೋದಿಲ್ಲ. ಇದು ಎಲ್ಲ ಅಡುಗೆ ಮಾಡೋರಿಗೆ ಗೊತ್ತಿರುವಂಥ ಸೀಕ್ರೆಟ್ ಇದು. ಸೊ ನಾನು ಕ್ಯಾರೆಟ್, ಸೌತೆಕಾಯಿ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಈಗ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡ್ತಾ ಇದ್ದರೆ ಮತ್ತೊಮ್ಮೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿನಲ್ಲಿ ಇದು ತುಂಬ ತಿಂದಿದ್ದೆ. ಈಗ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಬಿಡಿಸಿಟ್ಟಿರುವಂಥ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಹೆಲ್ತಿ ಫುಡ್ ಇದು. ಈಗ ನಾನು ಗೋಡಂಬಿ ಅಂದರೆ ಅದಕ್ಕೆ ಉಪ್ಪು ಖಾರ ಹಾಕಿ ಹುರಿದಿಟ್ಕೊಂಡಿರೋ ಗೋಡಂಬಿ ಹಾಕ್ಕೊಳ್ತೀನಿ. ಯಾಕಂತ ಹೇಳಿದರೆ ಅದರಲ್ಲೇ ಉಪ್ಪು ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದು ಎಲ್ಲ ಅದರೆಲ್ಲ ರಸಗಳು ಎಲ್ಲ ಕಂಟೆಂಟ್ಗಳು ಬಿಟ್ಕೊಂಡ್ಮೇಲೆ ಸೂಪರಾಗಿರುತ್ತೆ. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಎಸ್ಪೆಷಲಿ ಹೊರಗಡೆ ಹೋಗಬೇಕಾದ್ರೆ. ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ದ್ರಾಕ್ಷಿ ಹಾಕ್ಕೊಂಡಾಗ ಅಲ್ಲೊಂದು ಸ್ವಲ್ಪ ಸ್ವೀಟ್ ಸಿಕ್ಕತ್ತೆ. ಖಾರ ಹುಳಿ ಎಲ್ಲ ಸೂಪರಾಗಿರುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪಿಲ್ದಲೆ ಯಾವ ಅಡುಗೆ ಕಂಪ್ಲೀಟ್ ಆಗುತ್ತೆ, ಯಾವ ಸಲಾಡ್ ಕಂಪ್ಲೀಟ್ ಆಗುತ್ತೆ ಅಲ್ವಾ. ತರಕಾರಿ, ಸೊಪ್ಪು, ಡ್ರೈ ಫ್ರೂಟ್ಸು ಎಲ್ಲ ಇರಬೇಕು. ಆಗ ಅದು ಒಳ್ಳೆ ಮೀಲ್ ಅಂತ ಅನಿಸುತ್ತೆ. ಸೊ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಯಾಕೆ ಆ್ಯಡ್ ಮಾಡಿದೆ ಅಂತ ಹೇಳಿದ್ರೆ, ಬರೀ ಡ್ರೈ ಫ್ರೂಟ್ಸೇ ಯಾರಿಗಾದ್ರೂ ಕೊಡೋಕ್ಕೋದ್ರೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಸಲಾಡ್ ಜೊತೆಗೆ ಕೊಟ್ಟರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸಲಾಡ್ ಜೊತೆ ಇದನ್ನು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಎಸ್ಪೆಷಲಿ ಮನೆಯಲ್ಲಿ ಯಾರೆಲ್ಲ ತರಕಾರಿಯಿಂದ ದೂರ ಇರ್ತಾರೆ, ಒಳ್ಳೊಳ್ಳೆ ಹಣ್ಣುಗಳಿಂದ ದೂರ ಇರ್ತಾರೆ, ಅವರಿಗೆ ಇದು ತುಂಬ ಬೆಸ್ಟ್. ನಾನು ಖಾರ ಜಾಸ್ತಿ ಹಾಕ್ತಾಯಿಲ್ಲ. ಹಸಿಮೆಣ್ಸಿನ್ಕಾಯಿ ಜಸ್ಟು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬಿಕಾಸ್ ಕೊನೆಗೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು ಅಥವಾ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು ಅಥವಾ ಗೋಡಂಬಿ ಜೊತೆಗೆ ಹಾಕಿರುವಂಥ ಖಾರದ ಅಂಶ ಇದೆ ಇದರಲ್ಲಿ. ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ನೋಡ್ತಾ ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಡೆಫಿನೆಟ್ಲಿ ಅನಿಸುತ್ತೆ. ತುಂಬ ಹೆಲ್ದಿ ಫುಡ್ ಇದು. ಸೊ ನಿಂಬೆ ಹಣ್ಣು ಪ್ರತಿನಿತ್ಯ ಊಟದಲ್ಲಿ ಬಳಸಿ. ನಿಂಬೆ ಹಣ್ಣಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಹೆಲ್ತ್ಗೆ, ಸ್ಕಿನ್ನಿಗೆ, ಹೇರ್ಗೆ ತುಂಬ ಒಳ್ಳೆಯದು. ಸೊ ಈಗ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಒಂದು ಹಂತಕ್ಕೆ ಬಂತು ಸಲಾಡು. ಹೀಗೆಲ್ಲ ಮಿಕ್ಸ್ ಮಾಡ್ತೀನಿ. ನಾನು ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ರೆ ಊಟ ಲೇಟ್ ಆಗುತ್ತೆ ಅಥವಾ ತುಂಬ ದೂರ ಜರ್ನಿ ಇದೆ ಅಂದಾಗ ನಾನು ಬೆಳಗ್ಗೆ ಇದನ್ನು ಮಾಡ್ಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಆವಾಗ ಊಟನೇ ಬೇಕಾಗಿಲ್ಲ. ಹೊರಗಡೆ ಊಟ ಸಿಕ್ಕಿಲ್ಲ ಅಂದರೂ ಇದನ್ನು ತಿಂದ್ಕೊಂಡು ಹೆಂಗೋ ಜೀವನ ಸಾಗಿಸ್ಬೋದು, ಬದುಕ್ಬೋದು. ಆ್ಯಕ್ಚುಲಿ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ನನ್ನ ಪ್ರೆಗ್ನೆನ್ಸಿ ಇದ್ದಾಗ. ಸೊ ಬಹಳ ದಿನಗಳಿಂದ ನಿಮ್ಗೆ ಇದನ್ನು ತೋರಿಸ್ಬೇಕು, ಪೋಸ್ಟ್ ಮಾಡಬೇಕು ಅಂತ ಆಸೆ ಇತ್ತು. ನೋಡಿ, ಯಮ್ಮಿಯಾಗಿದೆ. ಸೊ ಏನಾದರೂ ಬೇರೆ ಥರ ಮಾಡಿಕೊಡಿ ಅಮ್ಮ ಅಂತ ಕೇಳೋರು ಮಕ್ಕಳು ಭಾಳಷ್ಟು ಜನ ಇರ್ತಾರೆ. ಇದನ್ನೊಂದು ಸಲ ಟ್ರೈ ಮಾಡಿ, ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.